ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವಿಕ್ರಮ್ ರಾಜ್ವೀರ್ ಶೋಗೆ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾನು ಎಲ್ರಿಗೂ ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಏನಪ್ಪ ಅಂದರೆ ಹಾರರ್ ಸ್ಟೋರಿ. ನಾ ಕೇಳಿರುವಂಥ ಒಂದು ಸ್ಟೋರಿ ನಾನು ನಿಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ದೆವ್ವ ಭೂತಗಳ ಮೇಲೆ ಜಾಸ್ತಿ ಆಸಕ್ತಿ, ಅಂದರೆ ಆ ಸ್ಟೋರಿಗಳ ಮೇಲೆ ಜಾಸ್ತಿ ಆಸಕ್ತಿ ಇರುತ್ತೆ. ಅದನ್ನು ಕೇಳಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ. ಕೆಲವರಿಗೆ ಅದು ಎಷ್ಟು ಸತ್ಯನೋ ಎಷ್ಟು ಅಸತ್ಯನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಬಟ್ ನಾ ಕೇಳಿದಂಥ ಸ್ಟೋರಿನ ನನ್ನ ಫ್ರೆಂಡ್ ಅವನ ಹೆಸರ ಮೇಲೆ ಇಮ್ಯಾಜಿನೇಷನ್ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ. ಸೊ ಆ ಸ್ಟೋರಿ ನಡೆದಿರೋದು ಬೇರೆ ಕಡೆ, ನನಗೆ ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ಇಲ್ಲ. ಆದರೆ ನಾ ಕೇಳಿದಷ್ಟು ನಾ ತಿಳಿದಷ್ಟು ಆ ಸ್ಟೋರಿನ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಹೆಸರು ಏನು ಅಂತ ಕೂಡ ನನಗೆ ಇದುವರೆಗೂ ಗೊತ್ತಿಲ್ಲ, ಬಟ್ ನಾನು ಆ ಸ್ಟೋರಿನ ಕೇಳಿದ್ದೀನಿ. ಸೊ ಹೇಗೆ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೀನಪ್ಪ ಅಂತಂದರೆ, ನನ್ನ ಫ್ರೆಂಡ್ ಮೇಲೆ ಅಂದರೆ ನನ್ನ ಸ್ನೇಹಿತನ ಮೇಲೆ ಆ ಘಟನೆ ಆಗಿದ್ದರೆ ಹೇಗಾಗಿತ್ತು, ಹೇಗಾಗಿರ್ಬೋದಿತ್ತು ಅನ್ನೋವಂಥ ಘಟನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಶುರು ಮಾಡೋಣ. ಸೊ ಮೊದಲಿಗೆ ಸ್ಟೋರಿ ನಡೆದಿರುವಂಥ ಸ್ಥಳ ಬಂದು ಡೆಲ್ಲಿ ಅಂತ ಅಂದ್ಕೊಳ್ಳಿ. ಸೊ ಕಥೆಯ ನಾಯಕ ಬಂದು ಮನೋಜ್ ಅಂತ ಅಂದ್ಕೊಳ್ಳಿ, ಈ ಸ್ಟೋರಿಯ ಹೀರೋ. ಸೊ ಮನೋಜ್ ಏನಪ್ಪ ಮಾಡ್ತಾನೆ ಅಂತಂದರೆ, ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ಇವಾಗ. ಸೊ ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ. ಸೊ ಆಸ್ಟ್ರೇಲಿಯಾದಲ್ಲಿ ಇರಬೇಕಾದ್ರೆ ನಮ್ಮ ಇಂಡಿಯನ್ಸ್ ಯಾರೋ ಒಬ್ಬರು ಅವನ್ನ ಮೀಟ್ ಮಾಡ್ತಾರೆ. ಅಚಾನಕ್ಕಾಗಿ ಮೀಟ್ ಮಾಡ್ತಾರೆ, ಅವ್ರಿಗೂ ಸಂಬಂಧ ಇರಲ್ಲ. ಸೊ ಮನೋಜ್ ಏನು ಮಾಡ್ತಾನಪ್ಪ ಅಂತಂದರೆ, ಕೈಯಲ್ಲಿ ತಾಯ್ತಗಳು, ಕತ್ತಲ್ಲಿ ತಾಯ್ತಗಳು, ಸೊ ಆಲ್ಮೋಸ್ಟು ನಮ್ಮ ಅಗೋರಿಗಳಿರಲ್ವ ಆ ರೇಂಜಿಗೆ ರೆಡಿ ಆಗಿಬಿಟ್ಟಿರ್ತಾನೆ. ಆ ರೇಂಜಿಗೆ ಅವನ ಡ್ರೆಸ್ಅಪ್ ಇರುತ್ತೆ, ತಾಯ್ತಗಳು ಅದು ಇದು ಅಂತೆಲ್ಲ ಹಾಕ್ಕೊಂಡಿರ್ತಾನೆ. ಸೊ ಅವಾಗ ನಮ್ಮ ಇಂಡಿಯನ್ಸ್ ಒಬ್ಬರು ಕೇಳ್ತಾರೆ, ನೀವು ಇಂಡಿಯನಾ ಅಂತ ಕೇಳ್ತಾರೆ. ಹೌದು ನಾನು ಇಂಡಿಯನ್ಸು. ನಿಮಗೇನು ಇಷ್ಟೊಂದು ಇಷ್ಟನಾ ಈ ರೀತಿ ತಾಯ್ತಗಳೆಲ್ಲ ಕಟ್ಕೊಳ್ಳೋದು ಅಂತ ಕೇಳ್ತಾರೆ. ಸೊ ಅವಾಗ ಮನೋಜ್ ಹೇಳ್ತಾನೆ, ನಾನು ಮೊದಲು ಈ ರೀತಿ ಇರಲಿಲ್ಲ, ಪರಿಸ್ಥಿತಿ ಹಾಗೂ ಸಮಯ ನನ್ನನ್ನು ಈ ರೀತಿ ಮಾಡಿಬಿಡ್ತು ಅಂತ ಹೇಳ್ತಾನೆ. ನಾನು ದೇವ್ರನ್ನ ನಂಬದೇ ಇರೋವಂಥ ವ್ಯಕ್ತಿ, ನಾನೊಬ್ಬ ನಾಸ್ತಿಕ. ಆ ರೀತಿ ವ್ಯಕ್ತಿ ನಾನು. ನನಗೆ ಈ ದೆವ್ವ ಭೂತ ಪ್ರೇತ ಹಾಗೆ ದೇವ್ರಗಳ ಮೇಲೆ ಕೂಡ ನನಗೆ ನಂಬಿಕೆ ಇರಲಿಲ್ಲ. ಆ ರೀತಿ ವ್ಯಕ್ತಿ ನಾನು. ನನಗೆ ಪರಿಸ್ಥಿತಿ ಈ ರೀತಿ ಮಾಡಿಬಿಡ್ತು ಅಂತ ಹೇಳ್ತಾನೆ ಮನೋಜ್ ಆ ವ್ಯಕ್ತಿಗೆ. ಸೊ ಅವಾಗ ನಮ್ಮ ಇಂಡಿಯನ್ ಆ ವ್ಯಕ್ತಿ ಹೋಗಿರ್ತಾರಲ್ಲ, ಅವ್ರಿಗೆ ಕುತೂಹಲ ಬರುತ್ತೆ, ಏನಿರ್ಬೋದು ಈ ವ್ಯಕ್ತಿ ಜೀವನದಲ್ಲಿ ಏನು ನಡೆದಿರ್ಬೋದು ಅಂತ ಕೇಳ್ತಾರೆ. ಸೊ ಅವಾಗ ಮನೋಜ್ ಹೇಳ್ತಾನೆ ತನ್ನ ಫ್ಲ್ಯಾಶ್ ಬ್ಯಾಕ್ನ. ಕೇಳಿದ್ರೆ ಮೈ ರೋಮಾಂಚನಗೊಳಿಸ್ಬಿಡುತ್ತೆ. ಅಂದರೆ ಇದು ಎಷ್ಟು ಸತ್ಯನೋ ಎಷ್ಟು ಅಸತ್ಯನೋ ಮೊದಲೇ ಹೇಳ್ತಾ ಇದ್ದೀನಿ, ಯಾರು ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ, ಸ್ಟೋರಿನ ಎಂಜಾಯ್ ಮಾಡಿ. ಸೊ ಮನೋಜ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದು ಏನು ಮಾಡ್ತಾನೆ ಅಂದರೆ, ಇಂಜಿನಿಯರಿಂಗ್ನೆಲ್ಲ ಕಂಪ್ಲೀಟ್ ಮಾಡಿ ಬ್ಯಾಂಗ್ಳೂರಿನಲ್ಲಿ ಜಾಬ್ಗೆ ಅಪ್ಲೈ ಮಾಡ್ತಾನೆ. ಸೊ ಬ್ಯಾಂಗ್ಳೂರಿನಲ್ಲಿ ಜಾಬ್ಗೆ ಅಪ್ಲೈ ಮಾಡ್ತಾನೆ. 3 months ಟೈಮ್ ಇರುತ್ತೆ. ಸೊ ಅವನಿಗೆ ಇಂಟರ್ವ್ಯೂ ಬರೋಕ್ಕೆ 3 months ಟೈಮ್ ಇರುತ್ತೆ. ಸೊ ಮನೋಜ್ ಏನಪ್ಪ ಮಾಡ್ತಾನೆ ಅಂದರೆ, ಸಂಜೆ ಹೊತ್ತು, ಸೊ ಈವ್ನಿಂಗ್ ಸಮಯದಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ತಾನೆ. ಟೆರೆಸ್ ಮೇಲೆ ಹೋಗ್ತಾ ಇರಬೇಕಾದ್ರೆ ಟೆರೆಸ್ ಮೇಲೆ ಹೋದಾಗ ಎದುರುಗಡೆ ಅಂದರೆ ಅಲ್ಲಿಂದ ಎದುರುಗಡೆ ಕಾಣುವಂಥ ಒಂದು ಬಿಲ್ಡಿಂಗ್, ಆ ಟೆರೆಸ್ ಮೇಲೆ ಒಂದು ಹುಡುಗಿ ಇರ್ತಾಳೆ. ಸೊ ಮನೋಜ್ ಅವಳನ್ನ ನೋಡ್ತಾನೆ. ಆ ಹುಡುಗಿ ಕೂಡ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳೆ. ಸೊ ಇಬ್ಬರು ಒಬ್ರಿಗೊಬ್ರು ಮಾತಾಡಿಸ್ತಾರೆ. ಸೊ ಮಾತಾಡ್ತಾ ಆಲ್ಮೋಸ್ಟ್ ಅಂದರೆ ಅವ್ರು ಈ ಕಡೆ ಬರಲ್ಲ ಆ ಕಡೆ ಬರಲ್ಲ, ಒಂದು ರೇಂಜಿಗೆ ಟ್ರೂ ಲವ್ ನಡೀತಾ ಇರುತ್ತೆ. ಬಟ್ ಇಬ್ಬರು ಚೆನ್ನಾಗಿ ಕ್ಲೋಸ್ ಆಗ್ತಾರೆ. ಸೊ ಆದರೆ ಇಲ್ಲಿ ನಡೆಯುವಂಥ ವಿಚಾರ ಏನಪ್ಪ ಅಂದರೆ, ಫೋನ್ ನಂಬರ್ ಎಕ್ಸ್ಚೇಂಜ್ ಆಗಲ್ಲ. ಆ ಹುಡುಗಿ ಹತ್ರ ಫೋನ್ ನಂಬರ್ ಇರಲ್ಲ. ಸೊ ತುಂಬ ಕ್ಯೂಟಾಗಿರುತ್ತೆ, ಲವ್ ಸ್ಟೋರಿ ನಡೀತಾ ಇರುತ್ತೆ. ಸೊ ಅದಾದಮೇಲೆ ಏನಪ್ಪ ಆಗುತ್ತೆ ಅಂತಂದರೆ, ಮನೋಜು ಸ್ವಲ್ಪ ದಿನ ಆದಮೇಲೆ ಹೇಳ್ತಾನೆ, ನನಗೆ ಬೆಂಗಳೂರಿನಲ್ಲಿ ಜಾಬ್ ಆಫರ್ ಆಗಿದೆ. ಸೊ ಅವಾಗ ಹುಡುಗಿ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಸಡನ್ಲಿ ನೀನು ಇಲ್ಲಿಂದ ಹೊರಟೋಗ್ತಾ ಇದೆಯಲ್ಲ, ನನ್ನನ್ನು ಬಿಟ್ಬಿಟ್ಟು ನೀನು ಸಡನ್ಲಿ ಹೋಗ್ತಾ ಇದೆಯಲ್ಲ, ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ.
ಇಲ್ಲ ದುಡಿಲೇಬೇಕಲ್ಲ, ಏನಾದ್ರು ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಸೊ ಅದಾದ ನಂತರ ಏನಾಗುತ್ತಪ್ಪ ಅಂತಂದರೆ ಮನೋಜ ಅವಳು ಹುಡುಗಿ ಮನೋಜ್ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಕೋಪ ಮಾಡ್ಕೊಂಡು ಏನಾದ್ರು ಹೋಗು ಅಂತ ಹೊರಟೋಗ್ತಾಳೆ. ಮಾರನೇ ದಿನದಿಂದ ಅವಳು ಕಾಣಿಸಲ್ಲ. ಮಾರನೇ ದಿನದಿಂದ ಅವಳು ಅಂದರೆ ನೆಕ್ಸ್ಟ್ ಡೇಯಿಂದ ಅವಳು ಕಾಣಲ್ಲ. ಸೊ ಮನೋಜು ಒನ್ ಡೇ ನೋಡ್ತಾನೆ, 2 ಡೇ ನೋಡ್ತಾನೆ, 3 ಡೇಸ್ ನೋಡ್ತಾನೆ. ನೋಡಾದ್ಮೇಲೆ ಕೋಪ ಮಾಡ್ಕೊಂಡು ಎಲ್ಲಾದರೂ ಹೋಗಿರ್ಬೋದು ಇವಳು, ಯಾರಾದರೂ ರಿಲೇಟಿವ್ಸ್ ಮನೆಗೆ ಹೋಗಿರ್ಬೋದು ಅಂತ ಇವನು ನೋಡೋಣ ಆಮೇಲೆ ಬಂದು ಇದು ಮಾಡೋಣ ಅಂತ ಅಂದ್ಬಿಟ್ಟು ಬೆಂಗಳೂರಿಗೆ ಹೊರಡ್ತಾನೆ. ಸೊ ಬೆಂಗಳೂರು ಹೋಗ್ತಾನೆ. ಬೆಂಗಳೂರಿನಲ್ಲಿ ಫಸ್ಟ್ ದಿನ ಹೋಟೆಲ್ನಲ್ಲಿರ್ತಾನೆ. ಅದಾದ ಬಳಿಕ ಹೋಟೆಲ್ನಲ್ಲಿರ್ತಾನೆ. ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾನೆ. ಅಂದರೆ ಅವನು ಹೋಗಿರೋದು ಮಿಡ್ನೈಟು. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗ್ತಾನೆ. ಬೆಳಿಗ್ಗೆಯಿಂದ ಹೊಸ ಜಾಬು, ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಕೆಲಸನ ಮಾಡ್ತಾನೆ. ಬೆಳಿಗ್ಗೆಯಿಂದ ಸಂಜೆವರೆಗೂ 6 ಗಂಟೆವರೆಗೂ ಕೆಲಸ ಮಾಡ್ತಾನೆ. ಸೊ ರೂಮ್ ಗೀಮ್ ಏನೂ ಮಾಡಿರಲ್ಲ ಮನೋಜ್. ಏನು ಮಾಡ್ತಾನೆ ಅಂದರೆ ಹೋಟ್ಲಲ್ಲಿ ಸ್ಟೇ ಆಗಿರ್ತಾನೆ. ಸೊ ಬೆಳಿಗ್ಗೆಯಿಂದ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಸಂಜೆ ಡಿನ್ನರ್ ಎಲ್ಲಾದರೂ ಹೋಟ್ಲಲ್ಲಿ ಮುಗಿಸ್ಕೊಂಡು ಮಲಗ್ತಾನೆ. ಮಲ್ಕೊಂಡ್ರೆ ಆಶ್ಚರ್ಯ ಆಗುವಂಥ ಘಟನೆ ಏನಪ್ಪ ಅಂತಂದರೆ, ಮನೋಜು ಬೆಂಗಳೂರಿನಲ್ಲಿ ಮಲಗಿರ್ತಾನೆ ರಾತ್ರಿ. ಬಟ್ ಅವನು ಎದ್ದಿದ್ದು ಎಲ್ಲಿ ಗೊತ್ತಾ? ಅವ್ರ ಮನೆಯಲ್ಲಿ ಬೆಳಿಗ್ಗೆ ಡೆಲ್ಲಿಲಿ ಎದ್ದಿರ್ತಾನೆ. ಸೊ ಬೆಳಿಗ್ಗೆ ಡೆಲ್ಲಿಲಿ ಎದ್ದೊಳ್ತಾನೆ. ಸೊ ಅವನಿಗೆ ಕನ್ಫ್ಯೂಸ್ ಆಗುತ್ತೆ, ನಾನೇನಾದರೂ ಕನಸು ಕಣ್ಣ ಬೆಂಗಳೂರಿಗೆ ಹೋಗಿ ಜಾಬ್ ಮಾಡ್ತಾ ಇದ್ದಿದ್ದು ಅಂತ ಅವ್ನಿಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಕಾಲ್ ಮಾಡ್ತಾರೆ ಅವನಿಗೆ, ಅವರ ಮ್ಯಾನೇಜರ್ ಕಾಲ್ ಮಾಡ್ತಾನೆ. ಏನಪ್ಪ ನೀನು ಒಂದಿನ ಬಂದ್ಬಿಟ್ಟು 2ನೇ ದಿನ ಬರ್ತಿಲ್ವಲ್ಲ ಅಂತ ಹೇಳ್ತಾನೆ. ಆವಾಗ ಅವನು ಏನೋ ಕಾರಣಗಳು ಕೊಡ್ತಾನೆ. ಸರ್ ಹೆಲ್ತ್ ಇಶ್ಯೂ ಆಯಿತು ಅಥವಾ ಏನೋ ಕಾರಣ ಕೊಟ್ಟು ಸರ್ ಒಂದು 3 ಡೇಸ್ ನಂತರ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸೊ 3 ಡೇಸ್ ನಂತರ ಬರ್ತೀನಿ ಅಂತ ಹೇಳ್ತಾನೆ. ಅದೆಲ್ಲ ಪ್ಯಾಕ್ ಮಾಡ್ಕೋತಾರೆ. ಅಮ್ಮ ಕೇಳ್ತಾರೆ, ನಿನಗೇನಾದರೂ ಈ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ ಮನೋಜ್ ಅಂತ ಕೇಳ್ತಾರೆ. ಇಲ್ಲಮ್ಮ ಹಾಗೇನಿಲ್ಲ, ನಾನು ಹೋಗ್ತೀನಿ ಅಂತ. ಬಟ್ ಅವ್ನು ಮನೆಯವ್ರಿಗೆ ತಿಳಿಸಲ್ಲ ಈ ರೀತಿ ಘಟನೆ ಆಗಿದೆ ಅಂತ ಮನೆಯವ್ರಿಗೆ ತಿಳಿಸಲ್ಲ. ಸೊ ಮನೋಜ್ ಅವಾಗ ಏನು ಮಾಡ್ತಾನೆ ಅಂದರೆ, ತಿರ್ಗಾ ಟೆರೆಸ್ ಮೇಲೆ ಹೋಗ್ತಾನೆ, ಸಿಗರೇಟ್ ಸೇರ್ತಾನೆ. ಆ ಹುಡುಗಿ ಬರ್ತಾಳೆ ಅಂತ ಕಾಯ್ತಾನೆ. ತಿರ್ಗಾ ಬರಲ್ಲ. 1 ಡೇ 2 ಡೇ ಕಾಯ್ತಾನೆ. ತಿರ್ಗಾ 3rd ಡೇ ಹೋಗ್ತಾನೆ. 3rd ಡೇ ಸೇಮ್ ಹೋಗ್ತಾನೆ, ಕೆಲ್ಸಕ್ಕೆ ಹೋಗ್ತಾನೆ. ಮಾರ್ನಿಂಗ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾನೆ. ಇಲ್ಲಿಂದ ಫ್ಲೈಟ್ ಇಟ್ಕೊಂಡು ಹೋಗಿರ್ತಾನೆ. ಅಲ್ಲಿ ಕೆಲ್ಸಕ್ಕೆ ಹೋಗಿ ಅದೇ ಹೋಟೆಲ್ನಲ್ಲಿ ಸ್ಟೇ ಆಗ್ತಾನೆ. ತಿರ್ಗಾ ಬೆಳಿಗ್ಗೆಯಿಂದ ಕೆಲಸ ಮಾಡಿ ರಾತ್ರಿ ಆದರೂ ಅದೇ ಸೇಮ್ ರಿಪೀಟ್. ಅದೇ ಮಾರನೇ ದಿನ ತಿರ್ಗಾ ಅವನು ಮನೋಜ್ ಬಂದು ಡೆಲ್ಲಿಲಿ ಅವ್ರ ಮನೆ ಬೆಡ್ ಮೇಲೆ ಇರ್ತಾನೆ. ಸೊ ಅವಾಗ ಮ್ಯಾನೇಜರ್ ಹತ್ರ ಮಾತಾಡಿ ಏನಾದ್ರು ಇನ್ಫ್ಲೂಯೆನ್ಸ್ ಮಾಡಿಸಿ, ಸರ್ ನನಗೆ ಅಲ್ಲಿ ಆಗಲ್ಲ, ಇಲ್ಲೇ ಡೆಲ್ಲಿಲಿ ನಿಮ್ಮ ಆಫೀಸ್ ಇದೆಯಲ್ಲ, ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ, ಮಾಡಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಸೊ ಆಯಿತು, ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ, ನೀವು ಅಲ್ಲೇ ಮಾಡಿ ಅಂತ ಹೇಳ್ತಾರೆ. ಆದರೆ ನೀವು ಮನೆಯಿಂದ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮ ಆಫೀಸ್ ಕ್ವಾರ್ಟರ್ಸ್ನಲ್ಲಿ ಇರಬೇಕಾಗುತ್ತೆ ನೀವು, ಅವ್ರಿಗೆಲ್ಲ ರೂಮ್ಸ್ ಅವೈಲೇಬಲ್ ಇರುತ್ತೆ. ಸೊ ತಿರ್ಗಾ ಮನೋಜ್ ಬಟ್ಟೆ ಪ್ಯಾಕ್ ಮಾಡ್ಕೋತಾನೆ ಡೆಲ್ಲಿಲಿ. ಅಲ್ಲಿಂದ ಆಫೀಸ್ಗೆ ಹೋಗ್ತಾನೆ. ತಿರ್ಗಾ ಅದೇ ಕೆಲಸ ಬೆಳಿಗ್ಗೆಯಿಂದ ಮಾಡ್ತಾನೆ. ತಿರ್ಗಾ ರಾತ್ರಿ ಮಲಗ್ತಾನೆ, ಬೆಳಿಗ್ಗೆ ಅಲ್ಲೇ ಮನೇಲಿ ಇರ್ತಾನೆ. ಸೊ ಮನೆಯಿಂದ ಸುಮಾರು 80-100 ಕಿಲೋಮೀಟ್ರ್ ಇರುತ್ತೆ ಡೆಲ್ಲಿಲಿ ಅಂತಂದರೆ. ಡೆಲ್ಲಿ ಮೇನ್ ಸಿಟಿಲಿದ್ದರೆ ಇವರು ಆಚೆ ಇರ್ತಾರೆ, ಡೆಲ್ಲಿ ಔಟ್ಸ್ಕರ್ಟ್ಸಲ್ಲಿ ಇರ್ತಾರೆ ಇವರು. ಸೊ ಅದೇ ರೀತಿ ರಿಪೀಟ್ ಆಗ್ತಾ ಇರುತ್ತೆ. ಸೊ ಕೇಳಿದವರೆಲ್ಲ ನಗ್ತಾರೆ, ನೀನು ನಾಟಕ ಮಾಡ್ತಿದ್ಯಾ, ನಿನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ಸೊ ನಿನಗೆ ನಾಟಕ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಸೊ ಮನೋಜ್ ಅವಾಗ ಈ ವಿಚಾರನೆಲ್ಲ ಅವನ ಫ್ರೆಂಡಿಗೆ ಅಂದರೆ ಅವನ ಸ್ನೇಹಿತನಿಗೆ ತಿಳಿಸ್ತಾನೆ. ಅವನ ಹೆಸರು ಬಂದು ಮಂಜು ಅಂತ. ಸೊ ಅವನು ತಿಳಿಸ್ತಾನೆ. ಅವನು ಕೇಳಿ ಸಡನ್ಲಿ ನಕ್ಬಿಡ್ತಾನೆ ಒಂದು ಕ್ಷಣಕ್ಕೆ. ಸೊ ನೀನು ಹೇಳ್ತಿರೋದೆಲ್ಲ ನಿಜನ, ಇದನ್ನೆಲ್ಲ ಯಾರ ಹತ್ರನಾದರೂ ಹೇಳಿದ್ರೆ ನಿನ್ನ ಬಗ್ಗೆ ನಗ್ತಾರೆ ಮನೋಜ್ ಅಂತ ಹೇಳ್ತಾನೆ. ಸೊ ನಾನು ನೋಡಬೇಕಾರೆ, ನಾನು ಇವತ್ತು ಬೇಕಾದ್ರೆ ನೀನು ನೋಡು, ನಾನು ಬೇಕಾದ್ರೆ ನೀನು ನಮ್ಮ ಮನೇಲೇ ಇರು, ನೀನು ಡೋರ್ ಲಾಕ್ ಮಾಡ್ಕೊಂಡು ನಮ್ಮ ಮನೇಲೇ ಬೇಕಾದ್ರೆ ಒಂದಿನ ನೀನಿರು, ನಾನು ಕೆಲ್ಸಕ್ಕೆ ಹೋಗಿರ್ತೀನಿ, ಆದರೆ ನಾನು ಅಲ್ಲಿಂದ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಬೆಡ್ ಮೇಲೆ ಮಲಗಿರ್ತೀನಿ ಅಂತ ಹೇಳ್ತಾನೆ ಮನೋಜ್. ಅವಾಗ ಸೇಮ್ ಅದನ್ನು ಚೆಕ್ ಮಾಡ್ತಾರೆ. ಸೊ ಮನೋಜ್ ಆಫೀಸ್ಗೆ ಹೋಗ್ತಾನೆ ನಾರ್ಮಲಿ, ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು. ಸೊ 100 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಹೋಗ್ತಾನೆ, ಹೇಗೋ ಪ್ರಯತ್ನ ಪಟ್ಟು ಮಾಮೂಲಿ ಹೋಗ್ತಾನೆ. ಹೋಗಿ ಬಂದು ಅಲ್ಲಿ ಲೈಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಲಗ್ತಾನೆ. ಕಾಲ್ ಕೂಡ ಮಾಡ್ತಾನೆ, ನೋಡೋ ನಾನು ಮಲಗ್ತಾ ಇದ್ದೀನಿ ಇಲ್ಲಿ ಅಂತ ಹೇಳ್ತಾನೆ. ಸರಿ ನೀನು ಮಲ್ಕೋ ಅಂತ ಹೇಳ್ತಾನೆ. ನೀನು ಮಲ್ಕೊ ಅಂತ ನೋಡೋಣ ಅದೇನಾಗುತ್ತೆ ಅಂತ. ಇವನು ಮಧ್ಯರಾತ್ರಿ
ಮಧ್ಯರಾತ್ರಿವರೆಗೂ ಮಂಜು ಕಾಯ್ತಾನೆ, ಏನಾದರೂ ನಡಿಬೋದಾ ಅಂತ. ಹಾಗೆ ಮಲಗಿರ್ತಾನೆ ಮಂಜು, ಮಲಗಿಬಿಡ್ತಾನೆ 12 ಗಂಟೆಗೆ. ಮಲಗಿದ ತಕ್ಷಣ ಬೆಳಿಗ್ಗೆ 5 ಗಂಟೆಗಲ್ಲೇ ಮನೋಜು ಅವ್ರ ಮನೆಯಲ್ಲಿ ಬೆಡ್ ಮೇಲೆ ಇರ್ತಾನೆ. ಸೊ ಅವಾಗ ಮಂಜುಗೂ ನಂಬಿಕೆ ಬರುತ್ತೆ, ಇವನು ಹೇಳ್ತಾ ಇರೋದು ಸತ್ಯ, ಏನೋ ನಡೀತಿದೆ. ಅದಾದಮೇಲೆ ತಂದೆ ತಾಯಿಗೆ ಈ ಘಟನೆನ ತಿಳಿಸ್ತಾರೆ. ಸೊ ತಂದೆ ತಾಯಿಗೆ ಇರೋದು ಒಬ್ಬನೇ ಮಗ, ಘಟನೆಯನ್ನೆಲ್ಲ ತಿಳಿಸ್ತಾರೆ. ಸೊ ಅದಾದ ನಂತರ ಒಬ್ಬರು ಮಂತ್ರವಾದಿನ ಮೀಟ್ ಆಗ್ತಾರೆ. ಸೊ ಮಂತ್ರವಾದಿ ಬರ್ತಾರೆ, ಮನೆಯೆಲ್ಲ ನೋಡ್ತಾರೆ, ನೀನು ಎಲ್ಲೆಲ್ಲಿ ಇರ್ತೀಯಪ್ಪ, ಎಲ್ಲೆಲ್ಲಿ ನೀನು ಓಡಾಡ್ತೀಯ ಅಂತೆಲ್ಲ ನೋಡಿ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದಾಗ ಮೇಲ್ಗಡೆ ಟೆರೆಸ್ ಮೇಲೆ ಅಲ್ಲಿ ಇಲ್ಲಿ ಅಂತ ನೋಡ್ತಾರೆ. ಅಲ್ಲಿ ಎದುರುಗಡೆ ಒಂದು ಮನೆ ಕಾಣುತ್ತೆ. ಮನೆ ಕಾಣುತ್ತೆ, ಟೆರೆಸ್ಸು, ಅದು ಟೆರೆಸ್, ಇದು ಟೆರೆಸ್ಸು. ಸೊ ಮನೋಜ್ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನಲ್ಲ, ಅದೇ ಮನೆ ಮೇಲೆ ಕಣ್ಣು ಬೀಳುತ್ತೆ. ಸೊ ಹೋಗಿ ಆ ಮನೆ ಖಾಲಿ ಬಿದ್ದಿರುತ್ತೆ. ಅವಾಗ ಆ ಹುಡುಗಿ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಮನೋಜ್ಗೆ ಅನುಮಾನ ಬರುತ್ತೆ. ಸೊ ಅದಾಗಿ ಆ ಮನೆ ಓನರ್ನ ಭೇಟಿ ಆಗ್ತಾರೆ. ಸರ್, ಇಲ್ಲಿ ಹುಡುಗಿ ಇದ್ಲಲ್ಲ, ಏನಾಯಿತು ಇವರು ಅಂತ ಕೇಳ್ತಾರೆ. ಸೊ ಮನೋಜ್ಗೆ ಆ ಮನೆ ಓನರಿಂದ ಶಾಕಿಂಗ್ ಆನ್ಸರ್ ಬರುತ್ತೆ. ಶಾಕಿಂಗ್ ಆನ್ಸರ್ ಏನಪ್ಪ ಅಂದರೆ, ಆ ಮನೆಯಲ್ಲಿ ಸುಮಾರು 10 ವರ್ಷದಿಂದ ಯಾರು ಕೂಡ ಇಲ್ಲ. ಸೊ ಮನೋಜ್ ಲವ್ ಮಾಡಿದ್ದು, ಭೇಟಿಯಾಗಿದ್ದು ಎಲ್ಲ ಆ ಆತ್ಮದ ಜೊತೆ ಅವನ ಕನ್ವರ್ಸೇಷನ್ ನಡೆದಿರುತ್ತೆ. ಸೊ ಇದಾದ ಬಳಿಕ ಮಂತ್ರವಾದಿ ಆ ಮನೆ ಖಾಲಿ ಇತ್ತಲ್ಲ, ಆ ಮನೆಗೆ ಹೋಗ್ತಾರೆ. ಹೋಗಿ ಅದು ಇದು ಮಂತ್ರಗಳನ್ನೆಲ್ಲ ಪ್ರಯತ್ನ ಪಟ್ಟು ಅದು ಇದು ಮಾಡಿ ಆ ಆತ್ಮನ ಕರೆಸ್ತಾರೆ. ಬಟ್ ಆ ಆತ್ಮ ಹೇಳೋದೇನಪ್ಪ ಅಂದರೆ, ನಾನು ಯಾವುದೇ ಕಾರಣಕ್ಕೂ ನಾನು ಮನೋಜ್ನ ಬಿಡಲ್ಲ, ನಾನು ಮನೋಜ್ನ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತ ಹೇಳುತ್ತೆ. ಸೊ ಅವಾಗ ಮನೋಜ್ನ ತಂದೆ ತಾಯಿಗೆ ತುಂಬ ಗಾಬರಿ ಆಗುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವಾಗ ಮಂತ್ರವಾದಿ ಹೇಳೋದೇನಪ್ಪ ಅಂದರೆ, ಹೇಗಾದರೂ ಮಾಡಿ ಮನೋಜ್ನ ಇಲ್ಲಿಂದ, ಈ ದೇಶದಲ್ಲಂತೂ ಅವನು ಇದ್ದರೆ ಅವನು ಸಾವು ಖಾಯಂ. ಸೊ ಅವನ್ನ ಹೇಗಾದರೂ ಮಾಡಿ ನೀವು ಅವನ್ನ ದೂರದ ಊರಿಗೆ ಕಳಿಸ್ಬಿಡಿ, ಈ ದೇಶದಿಂದನೇ ಆಚೆ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಸೊ ಅವಾಗ ಮನೋಜ್ನ ತಂದೆ ತಾಯಿ ಏನು ಮಾಡ್ತಾರಪ್ಪ ಅಂತಂದರೆ, ಮನೋಜ್ನ ಚಿಕ್ಕಪ್ಪ ಇರ್ತಾರೆ, ಅವರು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಸೊ ಅಲ್ಲಿ ಕಳಿಸ್ತಾರೆ. ಸೊ ಅದಕ್ಕಿಂತ ಮುಂಚೆ ಮನೋಜ್ ಯಾವುದೇ ರೀತಿ ಮಂತ್ರಗಳು ಇವನ್ ದೇವ್ರನ್ನ ಕೂಡ ನಂಬ್ತಿರಲ್ಲ ಅವನು. ಸೊ ಅದಾದ ಬಳಿಕ ಮನೋಜ್ ಯಾವ ರೇಂಜ್ಗೆ ಚೇಂಜ್ ಆಗ್ತಾನಂದರೆ, ಕೈಯಲ್ಲೆಲ್ಲ ತಾಯ್ತಗಳಿರುತ್ತೆ, ಕತ್ತಲ್ಲೆಲ್ಲ ತಾಯ್ತಗಳಿರುತ್ತೆ, ಎಲ್ಲ ಆಲ್ಮೋಸ್ಟ್ ಅವನು ದೇವ್ರಿಗೆ ಅವನ್ನೇ ಮುಡಿಪಾಗಿಟ್ಬಿಡ್ತಾನೆ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಇದೇ ರೀತಿ ಸ್ಟೋರಿಗಳನ್ನ ನೀವು ಕೇಳಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ರೀತಿ ಸ್ಟೋರಿಗಳನ್ನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.